ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಧರಣಿ ಮುಂದುವರೆಸಿದೆ. ದೋಸ್ತಿ ಪಡೆ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡಿದ್ರೆ ಕೆಪಿಸಿಸಿ ಅಧ್ಯಕ್ಷ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ತಮ್ಮ ಗುರಿಯನ್ನ ಇಟ್ಟಿದ್ರು. ಇದೇನ್ ಸ್ಟೋರಿ ಅಂತ ನೋಡ್ಕೊಂಡ್ ಬನ್ನಿ. ಮಹಾಲಕ್ಷ್ಮಿ ಬ್ಯಾಂಕ್ನ ಈ ಒಬ್ಬ ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಮಾನ್ಯ ಸಭಾನಾಯಕರೇ, ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಅಲ್ಲ ಕೊಲೆ, ಅದರ ತನಿಖೆ ಆಗಬೇಕು. ಬಿಜೆಪಿ ಶಾಸಕ ಯಶ್ಪಾಲ್ ವಿರುದ್ಧ ಕೊಲೆ ಆರೋಪ. ಎಸ್ಐಟಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಮುಂಗಾರು ಅಧಿವೇಶನ ಆರಂಭವಾದ ದಿನದಿಂದಲೂ ಕೂಡ ದಳಕಮಲ ಮೈತ್ರಿ ಪಡೆ ಸಚಿವ ನಾಗೇಂದ್ರ ಅವರ ಹಿಂದೆ ಬಿದ್ದಿವೆ. ಅದರಲ್ಲೂ ವಿಧಾನ ಪರಿಷತ್ನಲ್ಲಿ ರಾಜೀನಾಮೆ ಫೈಟ್ ತುಸು ಜೋರಾಗಿ ಇದೆ. ವಾಲ್ಮೀಕಿ ನಿಗಮ ಹಗರಣ ವರ್ಸಸ್ ರಾಮನ ಹುಂಡಿಯ ಹಣ ಕಳುವಿನ ಕಿಚ್ಚು ಹೊತ್ತಿದೆ. ಕಾಂಗ್ರೆಸ್ ಎಂಎಲ್ಸಿ ಪುಟ್ಟಣ್ಣ ಮತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಡುವಿನ ವಾಕ್ ಸಮರದಲ್ಲಿ. ಆದರೆ ಅಸಲಿ ವಿಚಾರ ಇದಲ್ಲ. ಅದೇನಪ್ಪಾ ಅಂದ್ರೆ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಹರಿಪ್ರಸಾದ್ ಮಾಡಿರುವಂತಹ ಗಂಭೀರ ಆರೋಪದ್ದು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿರೋಧ ಪಕ್ಷಗಳು ಧರಣಿ ನಡುವೆ ಇದೀಗ ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪ ನಡೆಯಿತು. ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಹೇಳಿದ್ದ ಅದೊಂದು ಪ್ರಶ್ನೆ ಸದನ ಮಾತ್ರವಲ್ಲ, ರಾಜ್ಯದ ಗಮನವನ್ನ ಸೆಳೆತಾ ಇದೆ. ಅದೇನಪ್ಪಾ ಅಂದ್ರೆ 2023 ಮಾರ್ಚ್ 8ರಂದು ಮಲ್ಪೆಯ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಉಡುಪಿಯ ಮಹಾಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕ್ನ ಮ್ಯಾನೇಜರ್ ಸುಬ್ಬಣ್ಣ ಕೇಸ್. ಹೌದು, ಸುಬ್ಬಣ್ಣ ಅವರದ್ದು ಆತ್ಮಹತ್ಯೆಯಲ್ಲ, ಕೊಲೆಯಂತ ಆರೋಪಿಸಿರುವ ಹರಿಪ್ರಸಾದ್ ಸಮಗ್ರ ತನಿಖೆ ನಡೆಸಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಮಹಾಲಕ್ಷ್ಮಿ ಬ್ಯಾಂಕ್ನ ಈ ಒಬ್ಬ ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಮಾನ್ಯ ಸಭಾನಾಯಕರೇ, ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಅಲ್ಲ ಕೊಲೆ, ಅದರ ತನಿಖೆ ಆಗಬೇಕು. ಅವರು ಒಬ್ಬ ಶಾಸಕರು, ಅದರ ಆ ಬ್ಯಾಂಕಿನ ಚೇರ್ಮನ್ ಒಬ್ಬರು ಶಾಸಕರು ಯಶ್ಪಾಲ್ ಸುವರ್ಣ ಅಂತೇಳಿ ಬಿಜೆಪಿಯ ಶಾಸಕರು. ಅವರು ಈ ಒಂದು ಲೂಟಿಗೆ ಕಾರಣಕರ್ತರಾಗಿದ್ದಾರೆ. ಸುಮಾರು 180 ಕೋಟಿ ಲೂಟಿ ಆಗಿರ್ತಕ್ಕಂಥ ಇದನ್ನ ಸಮಗ್ರವಾಗಿ ತನಿಖೆ ಆಗಬೇಕಂದ್ರೆ ಇಲ್ಲಿ ಇವರು ತನಿಖಾಧಿಕಾರಿಗಳು ತನಿಖೆ ಮಾಡಿದ್ರೆ ಸರಿಯಾಗಿ ತನಿಖೆ ಆಗಿಲ್ಲ. ನನ್ನ ಆಗ್ರಹ ಏನು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಅದು ಆತ್ಮಹತ್ಯೆ ಅಲ್ಲ ಕೊಲೆ, ಅದು ಕೊಲೆ ತನಿಖೆ ಆಗಬೇಕು. ಮತ್ತೆ ಯಾರ್ಯಾರು ಅನ್ಯಾಯ ಆಗಿದೆ ಅಂದ್ರೆ ಎಸ್ಐಟಿನ ನೇಮಿಸಿ ಅದರ ಪೂರ್ಣವಾದ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕೋಟಿ ಕೋಟಿ ಅವ್ಯವಹಾರವಾಗಿದೆ ಅಂತ ಆರೋಪಿಸಿರುವಂತಹ ಹರಿಪ್ರಸಾದ್ ಬ್ಯಾಂಕ್ನ ಹಾಲಿ ಅಧ್ಯಕ್ಷರಾದ ಶಾಸಕ ಯಶ್ಪಾಲ್ ಅವರನ್ನ ಕೆಳಗಿಳಿಸಿ ಎಸ್ಐಟಿ ರಚನೆಗೆ ಒತ್ತಾಯಿಸಿದ್ದಾರೆ. ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಹಾಕಬೇಕಾಗುತ್ತೆ, ಅವರೇ ಚೇರ್ಮನ್ ಇದ್ರೆ ಆಗೋದಿಲ್ಲ. ಇವೆಲ್ಲವೂ ಸಹ ಸಂಪೂರ್ಣವಾಗಿ ತನಿಖೆ ಆಗಬೇಕಂದ್ರೆ ಮಹಾಲಕ್ಷ್ಮಿ ಬ್ಯಾಂಕ್ನ ಜೊತೆಗೆ ಮೀನುಗಾರಿಕಾ ಫೆಡರೇಷನ್ ಆಕ್ರಮಣಗಳ ಬಗ್ಗೆ ತನಿಖೆ ಒಳಪಡಿಸಿ ಉಡುಪಿಯ ಇತಿಹಾಸದಲ್ಲಿ ನಡೆದಿರುವ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗೆ ಬರುವುದರಲ್ಲಿ ಯಾರು ಮಾತಿಲ್ಲ. ಆದ್ರಿಂದ ಸರ್ಕಾರ ಒತ್ತಡ ಮಾಡ್ತೀನಿ, ತತ್ಕ್ಷಣವೇ ಅಡ್ಮಿನಿಸ್ಟ್ರೇಟರ್ನ ಹಾಕಿ ಅಲ್ಲಿ ತನಿಖೆ ನಡೆಸಬೇಕು. ಆ ಚೇರ್ಮನ್ ಇಂದ ತನಿಖೆ ಆಗೋದಿಲ್ಲ ಅಂತ. ಅಷ್ಟಕ್ಕೂ ಈ ಪ್ರಕರಣದಲ್ಲಿ ಶಾಸಕ ಯಶ್ಪಾಲ್ ಅವರ ಹೆಸರು ಇದೇ ಮೊದಲು ಕೇಳಿ ಬಂದಿದ್ದಲ್ಲ. 2023ರಲ್ಲೇ ಮೃತಪಟ್ಟಂತಹ ಸುಬ್ಬಣ್ಣ ಸಹೋದರ ಸುರೇಶ್, ಯಶ್ಪಾಲ್ ಸುವರ್ಣ, ಬ್ಯಾಂಕ್ನ ಎಂಡಿ ಜಗದೀಶ್ ಮೊಗವೀರ್ ಸೇರಿದಂತೆ 5 ವಿರುದ್ಧ ದೂರು ಕೂಡ ನೀಡಿದರು. ಈಗ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಎಸ್ಐಟಿ ತನಿಖೆಗೆ ಆಗ್ರಹಿಸುವ ಮೂಲಕ ಪ್ರಕರಣಕ್ಕೆ ಮರುಜೀವ ನೀಡಿದ್ದಾರೆ.